ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಪರಿಷ್ಕೃತ 2024 ಭಾಗ 1 8ನೇ ತರಗತಿ ಗದ್ಯಪಾಠ 2 ಸಾರ್ಥಕ ಬದುಕಿನ ಸಾಧಕ ಡಿ.ವಿ.ಜಿ. ಕೃತಿಕಾರರ ಪರಿಚಯ. ಕವಿ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್. ಜನನ 29/10/1936. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆ. ತಂದೆ ಶಿವರಾಮ, ತಾಯಿ ಮೂಕಾಂಬಿಕೆ. ಕವನ ಸಂಕಲನಗಳು: ರಕ್ತ, ಚಿತ್ರಕೂಟ, ಸುಳಿ, ಧ್ವನಿ ಸುರುಳಿಗಳು, ದೀಪಿಕಾ, ಭಾವಸಂಗಮ, ಬಂದೇ ಬರ್ತಾವ ಕಾಲ, ಬಾರೋ ವಸಂತ, ಅಭಿನಂದನ, ಭಾವೋತ್ಸವ, ಪ್ರೇಮಧಾರೆ. ಮಕ್ಕಳ ಧ್ವನಿ ಸುರುಳಿಗಳು: ನಂದನ, ಕಿನ್ನರಿ, ನವಿಲುಗರಿ, ಕಿಶೋರಿ. ಪ್ರಶಸ್ತಿಗಳು: ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ್ ಕಾರಂತ್ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಆರ್ಯಭಟ್ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ. ಹಾಗೂ ಇವರ ಅಧ್ಯಕ್ಷತೆಯನ್ನು ನೋಡೋಣ. ಇವರು 2000ರಲ್ಲಿ ಹಾಸ್ಟೆಲ್ನಲ್ಲಿ ನಡೆದ ಪ್ರಥಮ ಅಮೆರಿಕ ವಿಶ್ವ ಕನ್ನಡ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆಯ್ಕೆ: ಈ ಪಾಠವನ್ನು ಯಾವುದರಿಂದ ಆಯ್ದುಕೊಂಡಿದ್ದಾರಪ್ಪ ಅಂದರೆ, ಪ್ರಸ್ತುತ ಗದ್ಯ ಭಾಗವನ್ನು ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಪದಗಳ ಅರ್ಥ: ಇಳೆ, ಭೂಮಿ, ಧರೆ, ಕಾನನ, ವನ, ಕಾಡು, ತರ್ಕ, ವಾದ, ತಿರುಪೆ, ಭಿಕ್ಷೆ, ಸುಮ, ಹೂವು, ವಿಕಸನ, ಹಿಗ್ಗುವಿಕೆ, ಅರಳುವಿಕೆ, ಸಂಭಾವನೆ, ಗೌರವಧನ, ಮೇಧಾವಿ, ಬುದ್ಧಿವಂತ, ಪರಮೋಚ್ಚ, ಅತ್ಯುನ್ನತ. ಮೆಟ್ರಿಕ್ಯುಲೇಷನ್ 10ನೇ ತರಗತಿಯ ಸಮಾನ ಓದು. ಅಭ್ಯಾಸವನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಡಿ.ವಿ.ಜಿಯವರ ಹುಟ್ಟೂರು ಯಾವುದು? ಕೋಲಾರ ಜಿಲ್ಲೆಗೆ ಸೇರಿದ ಮುಳಬಾಗಿಲು ಡಿ.ವಿ.ಜಿ. ಅವರ ಹುಟ್ಟೂರಾಗಿದೆ. ಪ್ರಶ್ನೆ ಸಂಖ್ಯೆ 2. ಡಿ.ವಿ.ಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದವರು ಯಾರು? ಡಿ.ವಿ.ಜಿಯವರ ಮನಸ್ಸಿನ ಮೇಲೆ ಪ್ರಭಾವ ಬೀರಿದ ವ್ಯಕ್ತಿಗಳು ಅಥವಾ ಜನರು ಎಂದರೆ ಅವರ ತಾಯಿಯ ತಾಯಿ ಸಾಕಮ್ಮ ಅಥವಾ ಅಜ್ಜಿ ಮತ್ತು ಅವರ ಸೋದರ ಮಾವನಾದ ತಿಮ್ಮಪ್ಪ. ಪ್ರಶ್ನೆ ಸಂಖ್ಯೆ 3. ಡಿ.ವಿ.ಜಿಯವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳಿಸಿದವರು ಯಾರಪ್ಪ ಅಂದರೆ, ಡಿ.ವಿ.ಜಿಯವರನ್ನು ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಕಳುಹಿಸಿದವರು ರಸೂಲ್ ಖಾನ್ರವರು. ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ಅಲಂಕರಿಸಿದ ಹುದ್ದೆ ಯಾವುದು? ವಿಶ್ವೇಶ್ವರಯ್ಯ ಅವರು ಮೈಸೂರು ಸರ್ಕಾರದಲ್ಲಿ ದಿವಾನ್ ಹುದ್ದೆಯನ್ನು ಅಲಂಕರಿಸಿದರು. ಡಿ.ವಿ.ಜಿ. ಅವರು ಸ್ಥಾಪಿಸಿದ ಸಂಸ್ಥೆ ಯಾವುದು? ಡಿ.ವಿ.ಜಿ. ಅವರು ಸ್ಥಾಪಿಸಿದ ಸಂಸ್ಥೆ ಗೋಖಲೆ ಸಾರ್ವಜನಿಕ ಸಂಸ್ಥೆಯನ್ನು ಸ್ಥಾಪಿಸಿದರು. ಮುಖ್ಯ ಪ್ರಶ್ನೆ ಸಂಖ್ಯೆ ಆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ರಸೂಲ್ ಖಾನ್ರವರು ಡಿ.ವಿ.ಜಿ. ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು? ಮುಂದಿನ ಅವಧಿಗೆ ಬೇರೆ ಊರಿಗೆ ಹೋಗಲು ಡಿ.ವಿ.ಜಿ. ಅವರಿಗೆ ಹಣದ ಅನುಕೂಲವಿರಲಿಲ್ಲ. ಆಗ ಅವರ ಸಹಾಯಕ್ಕೆ ಬಂದವರೇ ಊರಿನಲ್ಲಿ ಬಂಡೆ ಹೊಡೆಯುತ್ತಿದ್ದ ಬಡವನಾದ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದ ರಸೂಲ್ ಖಾನ್ರವರು. ಡಿ.ವಿ.ಜಿ. ಅವರನ್ನು ತನ್ನ ಬಂಡಿಯಲ್ಲಿ ಕೂರಿಸಿಕೊಂಡು ಬೋರಂಗಪೇಟೆಗೆ ಕರೆದುಕೊಂಡು ಹೋಗಿ ಬೆಂಗಳೂರಿನ ರೈಲಿನಲ್ಲಿ ಕೂರಿಸಿ ಕೈ ಖರ್ಚಿಗೆ ₹1 ಕೊಟ್ಟು ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಟ್ಟರು. ಪ್ರಶ್ನೆ ಸಂಖ್ಯೆ 2. ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಏನು ಹೇಳಿದರು? ಡಿ.ವಿ.ಜಿ. ಅವರು ವಿಶ್ವೇಶ್ವರಯ್ಯರವನ್ನು ಕುರಿತು ವರದಿ ಮಾಡುವುದು ಪತ್ರಕರ್ತನ ಕರ್ತವ್ಯ. ಅದಕ್ಕೆ ಪತ್ರಿಕೆ ಕೊಡಬೇಕು, ಹಣ ಕೊಡಬೇಕು, ಸರ್ಕಾರದವರಲ್ಲ. ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು ಹೇಳಿದಾಗ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ, ಈ ಮನುಷ್ಯನ ರೀತಿಯೇ ಬೇರೆ, ಆದ್ದರಿಂದ ನಾವು
ಹಣ ಕೊಡಲು ಬರುವುದಿಲ್ಲ, ಅದನ್ನು ಹಿಂದಕ್ಕೆ ತೆಗೆದುಕೊಂಡು ಬಿಡಿ ಎಂದು ಹೇಳಿದರು. ಪ್ರಶ್ನೆ ಸಂಖ್ಯೆ 3. ಡಿ ವಿ ಜಿಯವರು ಏಕೆ ಸಂಭಾವನೆಯನ್ನು ಪಡೆಯಲಿಲ್ಲ? ವಿಶ್ವೇಶ್ವರಯ್ಯವರ ಅನೇಕ ಕೆಲಸಗಳನ್ನು ಡಿ ವಿ ಜಿಯವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವರು ಸಂಭಾವನೆ ಕೊಡಲು ಹೋದಾಗ ಡಿ ವಿ ಜಿಯವರು ಒಪ್ಪಲಿಲ್ಲ. ಏಕೆಂದರೆ ಇದು ರಾಜ್ಯದ ಕೆಲಸ. ಅಲ್ಲದೆ ವಿಶ್ವೇಶ್ವರಯ್ಯ ಎಂಥ ಮಹಾನ್ ವ್ಯಕ್ತಿ, ಅವರ ಜೊತೆ ವ್ಯವಹರಿಸಿದ್ದೇ ತಮಗೊಂದು ಹೆಮ್ಮೆಯಾಗಿರುವಾಗ ಅದಕ್ಕೆ ಸಂಭಾವನೆಯೇ ಎಂದಿಗೂ ಕೊಡದು ಎಂದು ಡಿ ವಿ ಜಿಯವರು ತರ್ಕವಾಗಿತ್ತು, ಅಂದರೆ ವಾದಿಸಿದ್ದರು ಎಂದರ್ಥ. ಪ್ರಶ್ನೆ ಸಂಖ್ಯೆ 4. ಡಿ ವಿ ಜಿಯವರ ಶ್ರೀಮತಿ ಅವರು ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಏಕೆ ಹೋಗಲಿಲ್ಲ? ಡಿ ವಿ ಜಿಯವರ ಶ್ರೀಮತಿಯ ಹತ್ತಿರವಿದ್ದದ್ದು ಒಂದೇ ಸೀರೆ. ಅದು ಒಂದೆರಡು ಕಡೆಗೆ ಹರಿದಿತ್ತು. ಅವರು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ಡಿ ವಿ ಜಿಯವರನ್ನು ಕುರಿತು ಆಡಿಕೊಳ್ಳುತ್ತಾರೆ. ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ಕರ್ತವ್ಯವಾಗಿತ್ತೋ ಹಾಗೆಯೇ ಅವರ ಯಜಮಾನನ ಮರ್ಯಾದೆಗೆ ಊನಬಾರದೆಂದಕ್ಕೆ ನಡೆದುಕೊಳ್ಳುವುದು ಅವರಿಗೆ ಕರ್ತವ್ಯವಾಗಿತ್ತು. ಆದ್ದರಿಂದ ಅವರು ಬಂಧುಗಳ ಉತ್ಸವಕ್ಕೆ ಹೋಗಲಿಲ್ಲ. ಪ್ರಶ್ನೆ ಸಂಖ್ಯೆ 5. ಎಲ್ಲರೊಂದಿಗೂ ಹೇಗೆ ಬಾಳಬೇಕೆಂದು ಡಿ ವಿ ಜಿಯವರು ಹೇಳಿದ್ದಾರೆ? ಪರರಿಗೆ ಉಪಕಾರವನ್ನು ಮಾಡಬೇಕು. ಮನೆಯಲ್ಲಿ ಎಲ್ಲರಿಗೂ ಪ್ರೀತಿಪಾತ್ರರಾಗಿರಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಅದಕ್ಕೆ ಕುಗ್ಗದೆ ಬಗ್ಗದೆ ಮುಂದೆ ಸಾಗಬೇಕು. 4 ಜನರಿಗೆ ಒಳಿತುವಾಗುವಂತೆ ದೀನ ದುರ್ಬಲರ ಪಾಲಿನ ಆಶಾಕಿರಣವಾಗಿ ಬಾಳಬೇಕೆಂದು ಡಿ ವಿ ಜಿಯವರು ಹೇಳಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ನೀಡಿ ಅಥವಾ ಉತ್ತರಿಸಿ. ಪ್ರಶ್ನೆ 1ರ ಬಗ್ಗೆ ನಾವೀಗ ನೋಡೋಣ. ಪ್ರಶ್ನೆ 1 ಏನಪ್ಪ ಅಂದರೆ, ಡಿ ವಿ ಜಿಯವರ ವ್ಯಕ್ತಿತ್ವವನ್ನು ಸಂಗ್ರಹಿಸಿ ಬರೆಯಿರಿ. ಡಿ ವಿ ಜಿಯವರು ಎಂಥವರು, ಏನು ಎಂಬುದರ ಬಗ್ಗೆ ಇಲ್ಲಿ ಬರೆಯಬೇಕಾಗಿದೆ. ಡಿ ವಿ ಜಿಯವರು ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಕನ್ನಡ ಸಾರಸ್ವಲೋಕದ ಭೀಷ್ಮ ಎಂದು ಕರೆಸಿಕೊಂಡರು. ಅವರದ್ದು ಹೊಗಳಿಕೆಯಿಲ್ಲದ ಅಪೂರ್ವ ವ್ಯಕ್ತಿತ್ವ. ಇವರ ಸಾಹಿತ್ಯಗಳಂತೆ ಅವರು ಸಾಹಿತಿ ಮಾತ್ರವಾಗಿರಲಿಲ್ಲ, ಹೆಸರಾಂತ ಪತ್ರಕರ್ತರಾಗಿದ್ದರು, ಹಿರಿಯ ವೇದಾಂತಿಯಾಗಿದ್ದರು, ರಾಜ್ಯಶಾಸ್ತ್ರದಲ್ಲಿ ಆಳವಾದ ತಿಳುವಳಿಕೆಯುಳ್ಳವರಾಗಿದ್ದರು. ಸಾರ್ವಜನಿಕ ಜೀವನಕ್ಕೆ ಸಂಬಂಧಿಸಿದಂತೆ ಎಲ್ಲ ವಿಚಾರಗಳ ಮಂಥನವಾಗಿದ್ದರು. ಮಂಥನ ಎಂದರೆ ಉಳ್ಳವರು ಅಥವಾ ಗೊತ್ತಿದ್ದವರು ಎಂದರ್ಥ. ಗೋಖಲೆ ಸಾರ್ವಜನಿಕ ಸಂಸ್ಥೆ ಕಟ್ಟಿದ ಮಹಾನ್ ಧೀವಂತರಾಗಿದ್ದರು. ಡಿ ವಿ ಜಿಯವರು ದೊಡ್ಡ ಡಿಗ್ರಿ ಪಡೆದವರೂ ಅಲ್ಲ, ಭಾರಿ ಶ್ರೀಮಂತರೂ ಅಲ್ಲ, ದೊಡ್ಡ ಅಧಿಕಾರಿಯೂ ಆಗಿರಲಿಲ್ಲ. ಅಲ್ಲಿ ಮೈಸೂರು ರಾಜ್ಯದ ಪರಮೋಚ್ಚ ಅಧಿಕಾರಿ ಮಿರ್ಜಾ ಸಾಹೇಬರವರ ತಪ್ಪೆನಿಸಿ ಕೊಳ್ಳೊಳಗೊಂಡಿದ್ದ ಇಂತಹ ವ್ಯಕ್ತಿತ್ವ ಬಂದದ್ದು ಕೇವಲ ಶೀಲ, ವಿವೇಕ, ಸ್ವಯಂ ಅರ್ಜಿತ ಪಾಂಡಿತ್ಯ. ಮಿರ್ಜಾರ ಕಾಲಕ್ಕೆ ಅವರು ದೊಡ್ಡ ಮೇಧಾವಿಯೆಂದು ವಿದ್ಯಾವರ್ತಕ ವಲಯದಲ್ಲಿ ಹೆಸರಾಗಿದ್ದರು. ಪ್ರಶ್ನೆ ಸಂಖ್ಯೆ 2. ಡಿ ವಿ ಜಿಯವರಿಗೂ ಅವರ ಶ್ರೀಮತಿಯವರಿಗೂ ನಡೆದ ಸಂಭಾಷಣೆಯನ್ನು ಬರೆಯಿರಿ. ಒಮ್ಮೆ ಡಿ ವಿ ಜಿಯವರು ತಮ್ಮ ಬಂಧುಗಳ ಮನೆಯಲ್ಲಿ ನಡೆದ ಉತ್ಸವಕ್ಕೆ ಹೋಗಲಾರದೆ ಇದ್ದುದರಿಂದ ತಮ್ಮ ಹೆಂಡತಿಗೆ ಹೋಗಲು ತಿಳಿಸಿದರು. ಎಷ್ಟು ಹೊತ್ತಾದರೂ ಹೆಂಡತಿ ಮನೆಯಲ್ಲೇ ಇರುವುದನ್ನು ಕಂಡು ಡಿ ವಿ ಜಿಯವರು ಅಸಮಾಧಾನಗೊಂಡು, ನೀನು ಉತ್ಸವಕ್ಕೆ ಹೋಗಲಿಲ್ಲವೇ ಎಂದರು. ಆಗ ಅವರ ಹೆಂಡತಿ, ಮಕ್ಕಳನ್ನು ಕಳಿಸಿದ್ದೆ, ಮನೆಯಲ್ಲಿ ಯಾರಾದರೂ ಇರಬೇಕಲ್ಲ ಎಂದು ಏನೇನೋ ಸೊಬಗು ಹೇಳಿದಳು. ಅವರು ಅದಕ್ಕೆ ಒಪ್ಪಲಿಲ್ಲ. ಆಗ ನಿಜವಾದ ಕಾರಣ ಕಡೆಗೆ ಹೊರಬರಲೇಬೇಕು. ಡಿ ವಿ ಜಿಯವರ ಹೆಂಡತಿ, ನಾನು ಹೇಳಬಾರದೆಂದಿದ್ದೆ. ನೀವು ಪಟ್ಟು ಹಿಡಿದು ನನ್ನ ಬಾಯಿ ಬಿಡಿಸುತ್ತೀರಿ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ.
ಇದು ಒಂದೆರಡು ಕಡೆ ಹರಿದಿದೆ. ನಾನು ಈ ಬಟ್ಟೆಯಲ್ಲಿ ಹೊರಗೆ ಕಾಣಿಸಿಕೊಂಡರೆ ಜನ ನಿಮ್ಮನ್ನು ಆಡಿಕೊಳ್ಳುವುದಿಲ್ಲವೇ? ಬಂಧುಗಳ ಮನೆಗೆ ಹೋಗಿ ಬರುವುದು ಹೇಗೆ ನನಗೆ ಕರ್ತವ್ಯವೂ ಹಾಗೆ ನಿಮ್ಮ ಮರ್ಯಾದೆಗೆ ಊನಬಾರದಂತೆ ಅಂದರೆ ಧಕ್ಕೆಯಾಗದಂತೆ, ಮರ್ಯಾದೆಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳುವುದು ನನ್ನ ಕರ್ತವ್ಯ ಅಲ್ಲವೇ ಎಂದು ಬಂಧುಗಳ ಮನೆಗೆ ಹೋಗಲು ಕಾರಣ ತಿಳಿಸಿದರು. ಮುಖ್ಯ ಪ್ರಶ್ನೆ ಸಂಖ್ಯೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಪ್ರಶ್ನೆ ಸಂಖ್ಯೆ 1, ಏನು ಬಂದಿರಿ ಗುಂಡಪ್ಪ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಶ್ರೀ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಪಾಠದಿಂದ ಆಯ್ದಿದೆ. ಸಂದರ್ಭ: ವಿಶ್ವೇಶ್ವರಯ್ಯನವರು ದಿವಾಣರಾಗಿದ್ದ ನಡೆದ ದಸರಾ ಉತ್ಸವದ ವಿಶೇಷ ವರದಿಯನ್ನು ಬರೆದ ಪತ್ರಕರ್ತರುಗಳಲ್ಲಿ ಸರ್ಕಾರದಿಂದ ದೊಡ್ಡ ಮೊತ್ತದ ಸಂಭಾವನೆಯನ್ನು ಕಳುಹಿಸಿಕೊಟ್ಟರು. ಆಗ ಯುವ ಪತ್ರಕರ್ತರಾಗಿದ್ದ ಡಿ.ವಿ.ಜಿ. ತಮಗೆ ಬಂದಿದ್ದ ಹಣ ಸಹಿತ ದಿವಾಣರೆಡೆಗೆ ಬಂದ ಸಂದರ್ಭದಲ್ಲಿ ದಿವಾಣರು ಅವರನ್ನು ಹೀಗೆ ಪ್ರಶ್ನಿಸಿದರು. ಸ್ವಾರಸ್ಯವನ್ನು ನೋಡೋಣ. ವಿಶ್ವೇಶ್ವರಯ್ಯನವರು ಮತ್ತು ಡಿ.ವಿ.ಜಿಯವರ ನಡುವಿನ ಆತ್ಮೀಯ ಸಂಬಂಧವು ದಿವಾಣರ ಈ ಮಾತುಗಳಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ. ಪ್ರಶ್ನೆ ಸಂಖ್ಯೆ 2, ನೀನು ಉತ್ಸವಕ್ಕೆ ಹೋಗಲಿಲ್ಲವೇ? ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ರವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ಒಮ್ಮೆ ಡಿ.ವಿ.ಜಿಯವರು ತಮ್ಮ ಬಂಧುಗಳ ಮನೆಗೆ ಉತ್ಸವಕ್ಕೆ ಹೋಗಲಾರದೆ ಇದ್ದುದರಿಂದ ತಮ್ಮ ಹೆಂಡತಿ ಮಕ್ಕಳಿಗೆ ಹೋಗಲು ತಿಳಿಸಿದರು. ಎಷ್ಟು ಹೊತ್ತಾದರೂ ಉತ್ಸವಕ್ಕೆ ಹೋಗದೆ ಹೆಂಡತಿ ಮನೆಯಲ್ಲಿ ಇದ್ದುದನ್ನು ಕಂಡು ಡಿ.ವಿ.ಜಿಯವರು ಅಸಮಾಧಾನಗೊಂಡು ಈ ರೀತಿ ಹೆಂಡತಿಯನ್ನು ಪ್ರಶ್ನಿಸುತ್ತಾರೆ. ಸ್ವಾರಸ್ಯ: ತಾನು ಹೋಗು ಎಂದು ಹೇಳಿದ್ದರೂ ಉತ್ಸವಕ್ಕೆ ಹೋಗದೇ ಇರುವುದಕ್ಕೆ ಕಾರಣ ತಿಳಿಯಬೇಕೆಂಬ ಡಿ.ವಿ.ಜಿಯವರ ಕುತೂಹಲ ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಕಂಡುಬಂದಿದೆ. ನನ್ನ ಹತ್ತಿರ ಇರುವುದು ಇದೊಂದೇ ಸೀರೆ. ಪ್ರಶ್ನೆ ಸಂಖ್ಯೆ 3ರಲ್ಲಿರುವುದು ಆಯ್ಕೆ: ಈ ಮೇಲಿನ ವಾಕ್ಯವನ್ನು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ರವರು ಬರೆದಿರುವ ಸಾಹಿತ್ಯ ರತ್ನ ಸಂಪುಟ ಎಂಬ ಕೃತಿಯಿಂದ ಆಯ್ದ ಸಾರ್ಥಕ ಬದುಕಿನ ಸಾಧಕ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ತಾನು ಹೋಗು ಎಂದು ಹೇಳಿದ್ದರೂ ಬಂಧುಗಳ ಮನೆಗೆ ಉತ್ಸವಕ್ಕೆ ಹೋಗದೇ ಇರುವುದಕ್ಕೆ ಕಾರಣ ತಿಳಿಯಬೇಕೆಂದು ಡಿ.ವಿ.ಜಿಯವರು ತಮ್ಮ ಹೆಂಡತಿಯನ್ನು ಒತ್ತಾಯಪಡಿಸಿ ಸಂದರ್ಭದಲ್ಲಿ ಅವರ ಹೆಂಡತಿಯು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಈ ಮಾತುಗಳಲ್ಲಿ ಡಿ.ವಿ.ಜಿಯವರ ಮನೆಯ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನಮಗೆ ಅರಿವು ಉಂಟಾಗುತ್ತದೆ. ಇಲ್ಲಿನ ಸ್ವಾರಸ್ಯ ಇದಾಗಿದೆ. ಪ್ರಶ್ನೆ ಸಂಖ್ಯೆ 4, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಆಯ್ಕೆ ನಾವು ಈಗಾಗಲೇ ನೋಡಿದ್ದೇವೆ. ಸಂದರ್ಭವನ್ನು ನೋಡೋಣ. ಸಂದರ್ಭ: ಲೇಖಕರಾದ ಡಿ.ವಿ.ಜಿಯವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಎಂಬ ಕೃತಿಯಿಂದ ಅವರ ವ್ಯಕ್ತಿತ್ವವನ್ನು ಬಹು ಸೊಗಸಾಗಿ ವರ್ಣಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯದ ಎಡೆಗೆ ಹೋಗೋಣ. ಸ್ವಾರಸ್ಯ: ಆಡಂಬರದಿಂದ ಅಹಂಕಾರದಿಂದ ತಾವೇ ಲೋಕೋಪಕಾರಿಗಳೆಂದು ಮೆರೆಯುತ್ತಾ ಬಡಬಡಿಸುತ್ತಾ ಕಂಡು ಡಿ.ವಿ.ಜಿಗಿಂತ ನಿನಗಿಂತ ಲೋಕೋಪಕಾರಿ ಮಾಡುವವರು ಮೌನವಾಗಿದ್ದಾರೆ. ಆದ್ದರಿಂದ ನೀವು ಬಡಬಡಿಸದೆ ಮೌನವಾಗಿರು ಎಂದು ಉದಾಹರಣೆಗಳ ಮೂಲಕ ಬಹು ಸ್ವಾರಸ್ಯವಾಗಿ ಡಿ.ವಿ.ಜಿಯವರು ವರ್ಣಿಸಿದ್ದಾರೆ. ಪ್ರಶ್ನೆ ಸಂಖ್ಯೆ 5,
ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಆಯ್ಕೆಯನ್ನು ನಾವೀಗಾಗಲೇ ನೋಡಿದ್ದೇವೆ ಎಂದು ಹೇಳಿದ್ದೇನೆ. ಸಂದರ್ಭವನ್ನು ನೋಡೋಣ. ಸಂದರ್ಭ: ಲೇಖಕರಾದ DVG ಅವರು ಬರೆದಿರುವ ಮಂಕುತಿಮ್ಮನ ಕಗ್ಗ ಕೃತಿಯಿಂದ ಅವರ ವ್ಯಕ್ತಿತ್ವವನ್ನು ಬಹು ಸೊಗಸಾಗಿ ವರ್ಣಿಸಿರುವ ಸಾಲುಗಳನ್ನು ಉದಾಹರಿಸಿರುವ ಸಂದರ್ಭದಲ್ಲಿ ಈ ಮಾತು ಹೊರಬಂದಿದೆ. ಸ್ವಾರಸ್ಯ: ಮಾನವರು ಎಲ್ಲರಿಗೂ ಬೇಕಾಗಿರುವವರು, ಎಲ್ಲರೊಳಗೆ ಒಂದಾಗಿ ಬಾಳಬೇಕು ಎಂಬುದು DVG ಅವರ ಈ ಮಾತುಗಳಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ನಮಗೆ ತಿಳಿದು ಬಂದಿದೆ ಎಂದು ಹೇಳುತ್ತಾ ನಮ್ಮ ಈ ವಿಡಿಯೋಗೆ ವಿರಾಮವನ್ನು ನೀಡುತ್ತೇವೆ. ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಳೆಸಿ ಎಂದು ಹೇಳುತ್ತಾ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ಥ್ಯಾಂಕ್ ಯು ಟು ವಾಚಿಂಗ್ ವಿಡಿಯೋ.